ಯುದ್ಧ ತಾಲೀಮು ಆರಂಭಿಸಿದೆ ಭಾರತ. ಪಹಲ್ಗಾಮ್ ಉಗ್ರ ದಾಳಿಯ ಪ್ರತೀಕಾರಕ್ಕೆ ಸರ್ವಸನ್ನದ್ಧವಾಗಿದೆ ಭಾರತ. ಐಎನ್ಎಸ್ ಸೂರತ್ ನೌಕೆಯಿಂದ ಸಮರಾಭ್ಯಾಸ ಆರಂಭಗೊಂಡಿದೆ. ಕ್ಷಿಪಣಿ ಪ್ರಯೋಗದಿಂದ ಯುದ್ಧ ತಾಲೀಮು ಆರಂಭಿಸಿರುವಂತಹ ಭಾರತ ಯಾವುದೇ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ಅಣಿಯಾಗಿದ್ದೀವಿ ಅನ್ನೋದರ ಸಂದೇಶವನ್ನ ಈ ಮೂಲಕವಾಗಿ ಸಾರ್ತಾ ಇದೆ. ನೆರೆವರಿ ಪಾಕಿಸ್ತಾನಕ್ಕೆ ಭಾರತದ ಖಡಕ್ ಎಚ್ಚರಿಕೆಯ ಸಂದೇಶ ಇದಾಗಿದೆ. ನೀವು ಕಪಿಚೇಷ್ಟೆಯನ್ನು ಮಾಡಿದರೆ, ಅನ್ಯ ಮಾರ್ಗಗಳಲ್ಲಿ ಬಂದರೆ ನಾವು ನೇರವಾಗಿ ನುಗ್ಗಿ ಹೊಡಿತೀವಿ ಅನ್ನೋದನ್ನು ಈ ಹಿಂದೆಯೂ ಕೂಡ ಪ್ರೂವ್ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಈಗ ತಾಲೀಮುಗಳು ಆರಂಭವಾಗಿದೆ. ಯಾವಾಗ ಪಾಕಿಸ್ತಾನದ ಪ್ರಾಯೋಜಕತೆ ಮೊನ್ನೆ ನಡೆದಂತಹ ದಾಳಿಯಲ್ಲಿ ಇತ್ತು ಅಂತ ಗೊತ್ತಾಯಿತು, ಆ ನಂತರವೇ ಭಾರತ ಇದಕ್ಕೆ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ಕೊಡಲೇಬೇಕು ಅಂತ ಸನ್ನದ್ಧವಾಗಿತ್ತು. ಅದನ್ನು ಮಾತುಗಳಲ್ಲಿ ವ್ಯಕ್ತಪಡಿಸೋದಕ್ಕಿಂತ ಆ್ಯಕ್ಷನಲ್ಲಿ ಅದನ್ನು ತೋರಿಸಬೇಕು ಅನ್ನೋದು ಈಗ ಬಹುಶಃ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಇದನ್ನು ನಾವು ನೋಡ್ತಾ ಇದ್ದೀವಿ. ಪಹಲ್ಗಾಮ್ ಉಗ್ರ ದಾಳಿಯ ಪ್ರತೀಕಾರವ ಇದು ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ವ್ಯಕ್ತವಾಗ್ತಾ ಇದೆ. ಐಎನ್ಎಸ್ ಸೂರತ್ನ ನೌಕೆಯಿಂದ ಸಮರಾಭ್ಯಾಸ ಆರಂಭಗೊಂಡಿದೆ. ಕ್ಷಿಪಣಿ ಪ್ರಯೋಗದ ಮೂಲಕವಾಗಿ ಯುದ್ಧ ತಾಲೀಮಿಗೆ ನಾವು ಯಾವ ರೀತಿ ತರಬೇತಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಅಣಿಯಾಗ್ತಾ ಇದ್ದೀವಿ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ. ಪಾಕಿಸ್ತಾನ ತನ್ನ ಬಳಿ ಶಸ್ತ್ರಾಸ್ತ್ರಗಳಿದೆ, ತನ್ನ ಬಳಿ ಉಗ್ರರಿದ್ದಾರೆ, ಏನು ಬೇಕಾದರೂ ಮಾಡಬಹುದು, ಯಾವ ಮಾರ್ಗದಲ್ಲಿ ಬೇಕಾದರೂ ನುಗ್ಗಬಹುದು ಅಂತ ಭಾವಿಸಿದರೆ ನಾವು ಏನು ಕೈ ಕಟ್ಟು ಕುಳ್ಕೊಂಡಿಲ್ಲ. ನಾವು ಕೂಡ ಅದಕ್ಕೆ ಎಲ್ಲ ರೀತಿಯಲ್ಲೂ ತಯಾರಾಗೇ ಇದ್ದೀವಿ. ಯುದ್ಧವೇ ಆಗಬೇಕು ಅನ್ನೋದಾದರೆ ಆಗೇ ಬಿಡಲಿ ನೋಡೋಣ ಅನ್ನುವಂತಹ ಸಂದೇಶವನ್ನು ಸಾರ್ತಿರೋ ಹಾಗೆ ಕಾಣಿಸ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ, ಈ ಒಂದು ಐಎನ್ಎಸ್ ಸೂರತ್ ಇದೇ ಜನವರಿಯಲ್ಲಿ ಇದು ನಮ್ಮ ಭಾರತಕ್ಕೆ ಸೇರ್ಪಡೆ ಆಯಿತು ಅಂತ ಕಾಣುತ್ತೆ. ಸೊ ಇದರ ಸಾಮರ್ಥ್ಯ ಏನು, ಇದರ ಬಗ್ಗೆ ಮತ್ತು ಇದರ ಮುಂದಿನ ಒಂದು ಪ್ರಯೋಗ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವರದಿಗಳು ಸಿಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಕ್ಷಿಪಣಿಯ ಪರೀಕ್ಷೆಯ ಮೂಲಕವಾಗಿ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯ ಸಂದೇಶ ಜೊತೆಗೆ ತಿರುಗೇಟನ್ನು ಕೊಡುವಂತಹ ಪ್ರಯತ್ನವನ್ನ ಭಾರತೀಯ ಸೇನೆ ಮಾಡಿದೆ. 1 ಗಂಟೆಯ ಹಿಂದೆ ಅಷ್ಟೇ ಪಾಕಿಸ್ತಾನದ ನೌಕಾಪಡೆಯ ಒಂದಿಷ್ಟು ಕಾರ್ಯತಂತ್ರಗಳನ್ನು ಕೂಡ ಮಾಡಿತ್ತು, ಕ್ಷಿಪಣಿಯನ್ನ ಹಾರಿಸಿತ್ತು. ಈ ಮೂಲಕವಾಗಿ ಭಾರತಕ್ಕೆ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಪಾಕಿಸ್ತಾನ ಸೇನೆ ಮಾಡಿತ್ತು. ಸೊ ಈಗ ಮತ್ತೆ ಪಾಕಿಸ್ತಾನ ಸೇನೆಗೆ ತಿರುಗೇಟನ್ನು ಕೊಡೋದಕ್ಕೆ ಐಎನ್ಎಸ್ ಸೂರತ್ ನೌಕಾಪಡೆಯಿಂದ ಕ್ಷಿಪಣಿಯ ಪ್ರಯೋಗವನ್ನು ಕೂಡ ಮಾಡಿದೆ. ಈ ಮೂಲಕವಾಗಿ ಪಾಕಿಸ್ತಾನದ ಸೇನೆಗೆ ತಕ್ಕ ತಿರುಗೇಟನ್ನು ಕೊಡೋದರ ಮೂಲಕವಾಗಿ ಯುದ್ಧಕ್ಕೆ ನಾವು ಸಿದ್ಧ ಅನ್ನುವಂಥದ್ದು ಜೊತೆಗೆ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಸೊ ಈಗಾಗಲೇ ಈ ಒಂದು ದಾಳಿಯ ಬಗ್ಗೆ ದೇಶದ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಕೂಡ ಖಂಡನೆಯನ್ನ ವ್ಯಕ್ತಪಡಿಸಿದ್ವು. ಆದರೆ ಪಾಕಿಸ್ತಾನ ಮಾತ್ರ ಈ ಒಂದು ದಾಳಿಯ ಬಗ್ಗೆ ಖಂಡನೆಯನ್ನ ವ್ಯಕ್ತಪಡಿಸಿರಲಿಲ್ಲ. ಆದರೆ ಅಲ್ಲಿಗೆ ಸ್ಪಷ್ಟವಾಗಿ ಆಗುತ್ತೆ, ಈ ಒಂದು ಭಯೋತ್ಪಾದಕ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡುವಂಥದ್ದು, ನೆರವು ಕೊಡುವಂಥದ್ದು, ಸಹಾಯವನ್ನ ಮಾಡುವಂಥದ್ದು ಅಂತ ಹೇಳಿ 5 ದಿನಗಳ ಹಿಂದೆ ಅಷ್ಟೇ ಭಾರತೀಯ ಸೇನೆ ಮತ್ತೆ ಜಮ್ಮು ಕಾಶ್ಮೀರದ ವಿಚಾರವಾಗಿ ಕೂಡ ಅಲ್ಲಿನ ಸೇನಾ ಮುಖ್ಯಸ್ಥರು ಕೂಡ ಮಾತನಾಡಿದ್ರು. ಜಮ್ಮು ಕಾಶ್ಮೀರದ ಜಾಗದ ವಿಚಾರವಾಗಿ ಆ ಒಂದು ವಿವಾದದ ಬಗ್ಗೆ ಕೂಡ ಮಾತನಾಡಿದ್ರು. ಅದಾದ ಬಳಿಕ 5 ದಿನಗಳ ಆದ ಬಳಿಕ ಈ ಒಂದು ದಾಳಿಯಾಗಿದೆ. ದಾಳಿಯ ಬಗ್ಗೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಖಂಡನೆಯನ್ನ ವ್ಯಕ್ತಪಡಿಸಿದ್ರೆ, ಇಲ್ಲಿ ಪಾಕಿಸ್ತಾನದ ಸೇನೆ ಮತ್ತೆ ಆ ಒಂದು ಭೂಭಾಗ ಜಮ್ಮು ಕಾಶ್ಮೀರದ ಭೂಭಾಗವನ್ನ ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ಇದು ನಮ್ಮ ಜಾಗ ಅನ್ನುವಂಥದ್ದನ್ನ ಹೇಳಿಕೆಗಳನ್ನ ಕೊಡ್ತಾ ಇತ್ತು. ಜೊತೆಗೆ ಇದೆಲ್ಲ ದಾಳಿ ಆದ ಬಳಿಕವೂ ಕೂಡ ಮತ್ತೆ ಭಾರತಕ್ಕೆ ಹೆದರಿಸುವಂತಹ ಮುಂದುವರೆದ ಭಾಗವಾಗಿ ಅಲ್ಲಿನ ನೌಕಾಪಡೆಯ ಕ್ಷಿಪಣಿಗಳನ್ನ ಕೂಡ 1 ಗಂಟೆ ಹಿಂದೆ ಹಾರಿಸಿತ್ತು. ಈ ಮೂಲಕವಾಗಿ ಭಾರತಕ್ಕೆ ಒಂದು ಭಯವನ್ನ ಉಂಟು ಮಾಡಬೇಕು ಅನ್ನುವಂಥದ್ದಕ್ಕೆ. ಸೊ ಹಾಗಾಗಿ ಈ ಒಂದು ಪಾಕಿಸ್ತಾನ ಕೊಟ್ಟಂತಹ ಈ ಒಂದು ಕೌಂಟರ್ಗೆ ಮತ್ತೆ ಎನ್ಕೌಂಟರ್ ಕೊಟ್ಟಂತಾಗಿದೆ. ಸೊ ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಭಾರತೀಯ ಸೇನೆ ಕೂಡ ಮಾಡಿದೆ. ದಿವ್ಯಜ್ಯೋತಿ.